ದಿನೇಶ್ ಓಕೆ ಕನ್ನಡ ನೋಡ್ತಾ ಇದ್ದೀನಿ. ಓಕೆ ನಿಮ್ಗೆ ಯಾರು ಇಷ್ಟ ಆಗ್ತಾ ಇದ್ದಾರೆ? ಇವಾಗ ಸಂಗೀತ ಅವ್ರು ಇಷ್ಟ ಆಗ್ತಾ ಇದ್ದಾರೆ. ಈಗ ನಿನ್ನೆ ಒಂದು ಫೈಟ್ ಮಾಡಿ ಹೌದು ಪ್ರತಾಪ್ ಪಾಯಿಂಟ್ಸ್ ಜಾಸ್ತಿ ಇದ್ರು, ಹಾ. ಸಂಗೀತಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ ಹೌದು ಅಂಡ್ ಲಾಸ್ಟ್ ಕ್ಯಾಪ್ಟನ್ ಕೂಡ ಸಂಗೀತ ಹೌದು. ಆಗಿದ್ದಾರೆ. ಇಲ್ಲ ಇದು ಓಕೆ. ಇನ್ನು ಇರೋ 2 ವೀಕ್ಸ್ ಏನೋ ಇದೆ ಬಿಗ್ ಬಾಸ್. ಸೊ ಓಕೆ, ಅದು ಕರೆಕ್ಟ್ ಡಿಸಿಷನ್ ಇದೆ. ಓಕೆ ಸರ್, ಬಿಗ್ Okay. ಬಾಸ್ ಈ ಸೀಸನ್ ಸ್ವಲ್ಪ ಅಗ್ರೆಷನ್ ಅಂತ ಎಲ್ಲ ಹೌದು, ತುಂಬಾ ಅಗ್ರೆಷನ್ ಇತ್ತು. ಒನ್ ಟೈಮಲ್ಲಿ ನೋಡಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಬೇಜಾರು ಅನ್ಸೋದು. ನೈಟ್ ಟೈಮಲ್ಲಿ ಅದು 10:30 11 ಗಂಟೆ ಮುಗಿತಾ ಇದೆ, ಅದನ್ನ ನೋಡ್ಕೊಂಡು ಮಲ್ಕೊಂಡ್ರೆ ಅದು ಮೈಂಡೇ ನೆಗೆಟಿವ್ ಫೀಲ್ ಆಗ್ತಾ ಇತ್ತು. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ಪರವಾಗಿಲ್ಲ, ಓಕೆ, ಕುತ್ಕೊಂಡು ನೋಡ್ಬೋದು ಫ್ಯಾಮಿಲಿ. ಚೆನ್ನಾಗಿದೆ. ಈಗ 2 ವೀಕ್ಸ್ ಇಂದ ಚೆನ್ನಾಗಿದೆ, ಬಟ್ ಪ್ರತಾಪ್ ಟಿಕೆಟ್ ಕೊಡದೇ ಇರೋದೇ ಬೆಟರ್. ಯಾಕಂದ್ರೆ ಫಸ್ಟ್ ಇಂದ ಅವನೇನ್ ಟಾಸ್ಕ್ ಆಡಿಲ್ಲ, ಯಾವಾಗ್ಲೂ ಸೈಲೆಂಟ್ ಆಗಿ ಮೂಡ್ ಆಫ್ ಮಾಡ್ಕೊಂಡೇ ಇರ್ತಾನೆ. ಸಂಗೀತ ಸ್ಟಾರ್ಟಿಂಗ್ ಇಂದಾನು ಫೈಟ್ ಮಾಡಿದ್ದಾರೆ, ಅದ್ ಕೊಟ್ಟಿದ್ ಸರಿ ಅಂತ ನನಗ್ ಅನ್ಸತ್ತೆ. ಓಕೆ, ಈಗ ಯಾರು ಗೆಲ್ತಾರೆ ಅಂತ ನಿಮ್ಗೆ? ಸಂಗೀತ ಗೆಲ್ಬಹುದು ಅಂತ ನನಗ್ ಅನ್ಸತ್ತೆ. ಓಕೆ, ಫಿನಾಲೆಯಲ್ಲಿ ಯಾರು ಇರ್ತಾರೆ? ಫಿನಾಲಲ್ಲಿ ಸಂಗೀತ, ಕಾರ್ತಿಕ್, ವಿನಯ್ ಇರ್ಬೋದು ಟಾಪ್ 3 ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಗೆ ಇಷ್ಟ ಆಗ್ತಾರೆ? ಸಂಗೀತ ಓಕೆ, ನಿಮ್ಗೆ ಸಂಗೀತ ಮತ್ತೆ ಪ್ರತಾಪ್ ಫೈಟ್ ಅಂದ್ರೆ ಪ್ರತಾಪ್ಗೆ ಪಾಯಿಂಟ್ಸ್ ಜಾಸ್ತಿ ಇತ್ತು, ಅದೇ ಟಿಕೆಟ್ ಸಿಕ್ಕಿರೋ ಫಿನಾಲೆ ಟಿಕೆಟ್ ಸಂಗೀತ ಹೋಗಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಹೇಳೋದು? ನಾನ್ ನಿನ್ನೆ ಎಪಿಸೋಡ್ ನೋಡಿಲ್ಲ, ಸೊ ಗೊತ್ತಿಲ್ಲ. ಓಕೆ, ಸಂಗೀತ ಬಿಟ್ಟು ಮತ್ತೆ ಯಾರು ನಿಮಗೆ ಟಾಪ್ ಅಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ? ಪ್ರತಾಪ್, ತನಿಷಾ, ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಸಂಗೀತ. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಣ್ಣಪ್ಪ ಅಂತ ಹೇಳಿ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಹಾ ಹೌದು ಮೇಡಮ್. ಓಕೆ, ನಿನ್ನೆ ಪ್ರತಾಪ್ ಮತ್ತೆ ಸಂಗೀತನಲ್ಲಿ ಒಂದು ಹಾ ಹೌದು ಮೇಡಮ್. ಕಾಂಪಿಟೇಷನ್ ನಡೆಯುತ್ತೆ. ಹೌದು ಸಂಗೀತ ಫಿನಾಲೆ ಟಿಕೆಟ್ ಪಡೆದಿದ್ದಾರೆ. ಹೌದು ಮೇಡಮ್. ಆ ಪ್ರಕ್ರಿಯೆ ಬಗ್ಗೆ ನೀವು ಏನು ಹೇಳ್ತೀರಾ? ಪ್ರತಾಪ್ ಒಂದ್ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ ಮೇಡಮ್ ಆ ವಿಷಯಕ್ಕೆ. ಏನಕ್ಕಂದ್ರೆ ಅವಳಿಗೆ ಸಿಕ್ಕಿದ್ದಕ್ಕೆ ಇವ್ನ್ ಸ್ವಲ್ಪ ಹೊರ್ಕೊಂಡ ಮೇಡಮ್. ಬಟ್ ಬ್ರದರ್ ಅಂತ ಅವಳು ಬಾಯ್ ಬಿಟ್ಟು ಹೇಳಿದಾಳೆ ಅಲ್ವಾ, ಸೊ ಇವಳು ಅವಳನ್ನ ಅದನ್ನ ಅರ್ಥ ಮಾಡ್ಕೊಂಡ್ಲು, ಬಟ್ ಪ್ರತಾಪ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಅದೇ ಮ್ಯಾಟ್ರು. ಅದನ್ನೇ ಪ್ರತಾಪ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವಳನ್ನ ಅಕ್ಕ ಬಿಡು, ಟಿಕೆಟ್ ಸಿಕ್ತೋಳ್ಗೆ ಅಂತ ಖುಷಿ ಪಡ್ಬೇಕು. ಇವ್ನು ನಾನ್ ಕ್ಯಾಪ್ಟನ್ ಆಗ್ಬೇಕಿತ್ತು, ನನಗ್ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರಾಗಿದ್ದಾನೆ. ಸೊ ಅದೇ ಪ್ರಾಬ್ಲಮ್ ಅಷ್ಟೇ, ಮತ್ತಿನ್ನೇನು ಇಲ್ಲ ಮೇಡಮ್. ನನ್ನ ಒಪಿನಿಯನ್ ಪ್ರತಾಪ್ ಸ್ವಲ್ಪ ತಪ್ಪಾಗಿ ನಡ್ಕೊಂಡ ಅಂತ ಅನ್ಸುತ್ತೆ. ಓಕೆ, ಸಂಗೀತಕ್ಕೆ ಫಿನಾಲೆ ಟಿಕೆಟ್ ಸಿಕ್ಕಿದೆ, ಫಸ್ಟ್ ಫಿನಾಲೆ ಹೋಗಿ ಕಂಟೆಸ್ಟೆಂಟ್, ಹೌದು ಮೇಡಮ್. ಅದ್ರ ಬಗ್ಗೆ ಹೇಳಿ. ಮೇಡಮ್ ಸಂಗೀತ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡ್ತಾರೆ ಮೇಡಮ್. ಬಟ್ ಅವ್ರ ಬಗ್ಗೆ ಹೇಳೋದು ಅಂದ್ರೆ ನಂಗೆ ಸಂಗೀತ ಅಷ್ಟು ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗೋದು ಕಾರ್ತಿಕ್ ಮತ್ತೆ ಪ್ರತಾಪ್ ಇಬ್ರೆ. ಬಟ್ ಪ್ರತಾಪ್ ನಿನ್ನೆ ತಪ್ಪು ಮಾಡಿದ್ರು, ಅವ್ರ ಬಗ್ಗೆನೂ ಸ್ವಲ್ಪ ಬೇಜಾರಾಯ್ತು. ಓಕೆ, ನಮ್ಗೆ ಗೆಲ್ಬೇಕಂತ ಖುಷಿ ಇರೋದು ಹಳ್ಳಿಕಾರ್. ಏನಕ್ಕಂದ್ರೆ ನಾವು ಹಳ್ಳಿ ಮನೆ ಹುಡುಗರು, ಸೊ ಅವ್ರನ್ನೇ ಸಪೋರ್ಟ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಫಿನಾಲೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಟಾಪ್ 5 ಅಲ್ಲಿ 90% ಮೇಡಮ್ ಪ್ರತಾಪ್ ಇಲ್ಲ ಕಾರ್ತಿಕ್ ಇಲ್ಲ ಹಳ್ಳಿಕಾರ್, 3 ಜನ ಫಿಕ್ಸ್ ಮೇಡಮ್. ಒಟ್ ಸಂತು ಅಂತೂ ಬರೋದಿಲ್ಲ, ಏನಕ್ಕಂದ್ರೆ ತುಕಾಲಿಗೆ ಆಲ್ರೆಡಿ ಬ್ಯಾಡ್ ನೇಮ್ ಬಂದಾಗಿದೆ. ಅವ್ನಿಗೆ ಆಲ್ರೆಡಿ ಬಕೆಟ್ ಹಿಡಿತಿದ್ದಾನೆ ಅಂತ ಆಲ್ರೆಡಿ ಆಗ್ಬಿಟ್ಟಿದೆ ಮೇಡಮ್. ಅದಕ್ಕೋಸ್ಕರ ವಿನಯ್ ಗೌಡ ಬರ್ತಾರೆ? ಇಲ್ಲ, ಚಾನ್ಸ್ ಇಲ್ಲ. ಅವ್ರು ಆತರ ರೂಢಾಗಿ ಬಿಹೇವ್ ಮಾಡಿದ್ರೆ ಜನ ಅವ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಯಾರ ಹತ್ರನು. ಕೆಟ್ಟದಾಗೆ ಮಾತಾಡಿದಾರೆ ಅವ್ರ ಬಗ್ಗೆ. ನೀವೇ ನೋಡಿ, ನಿಮ್ಗೆ ಗೊತ್ತಿರೋ ಎಲ್ಲಿ ನೋಡಿದ್ರು ವಿನಯ್ ಬಗ್ಗೆ ಕೆಟ್ಟ ಒಪಿನಿಯನ್ನೇ ಬರ್ತಾ ಇದೆ. ಅವ್ರು ಇವಾಗ ಸ್ಮೂತ್ ಆಗಿದ್ದಾರೆ, ಫಸ್ಟ್ ಇಂದಾನು ಸ್ಮೂತ್ ಇದ್ದಿದ್ರೆ ಅವ್ರು ಯಾವಾಗ್ಲೂ ಬಂದ್ಬಿಡ ಜನ ವೋಟ್ ಮಾಡ್ಬಿಡೋರು ಅವ್ರಿಗೆ. ಅದಕ್ಕೋಸ್ಕರ ಈ ಬಿಗ್ ಬಾಸ್ ಈ ಹಿಂದೆ ನಡೆದಂತ ಬಿಗ್ ಬಾಸ್ ಅಂದ್ರೆ ಅದು ಬೇಡ ಮೇಡಮ್. ಅದು ಹೇಳೋದು ಅದು ಸೂಪರ್ ಆಗಿತ್ತು, ಇದು ಏನು ಇಲ್ವೇ ಇಲ್ಲ. ನನ್ಗೇನು ನಾನ್ ಬಿಗ್ ಬಾಸ್ ನೋಡೋದೇ ಕಡಿಮೆ ಮಾಡಿದೆ. ಇದು ಈ ಶೋ ಸ್ಟಾರ್ಟ್ ಆಗಿಂದ ಫಸ್ಟ್ ನಾನು ತುಂಬಾ ನೋಡ್ತಾ ಇದ್ದೆ ಬಿಗ್ ಬಾಸ್, ಇವಾಗ ಕಡಿಮೆ ಮಾಡಿದ್ದೀನಿ. ಅದಕ್ಕೋಸ್ಕರ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಹೆಸರು? ಜಯಲಕ್ಷ್ಮಿ ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ನಿಮ್ ಫೇವರಿಟ್ ಕಂಟೆಸ್ಟೆಂಟ್? ವಿನಯ್ ಗೌಡ ಮೇಡಮ್. ಹೌದಾ? ವಿನಯ್ ಯಾಕೆ ಇಷ್ಟ ಆಗ್ತಾರೆ? ಮೇಡಮ್ ಅವರು ಏನೇ ಜೋರಾಗಿ ಮಾತಾಡಿದ್ರು ಹಾರ್ಟ್ಲಿ ತುಂಬಾ ಒಳ್ಳೆಯವರಿದ್ದಾರೆ, ಅದಕ್ಕೆ ಇಷ್ಟ ಆಗ್ತಾರೆ. ಅವರೇ ಗೆಲ್ಬೇಕು ಅನ್ನೋ ಆಸೆ ಕೂಡ ಇದೆ. ಓಕೆ, ಇವಾಗ ಸಂಗೀತ ಫಿನಾಲೆಗೆ ಎಂಟ್ರಿ ಆಗಿದ್ದಾರೆ. ಪ್ರತಾಪ್ ಪಾಯಿಂಟ್ಸ್ ಅಲ್ಲಿ ಜಾಸ್ತಿ ಇತ್ತು, ನಿನ್ನೆ ಎಪಿಸೋಡ್ ನೋಡಿದ್ರೆ ನಿನ್ನೆ ಪ್ರತಾಪ್ ಪಾಯಿಂಟ್ಸ್ ಅಲ್ಲಿ ಜಾಸ್ತಿ ಇತ್ತು, ಬಟ್ ವಾರದಲ್ಲಿ ಸಂಗೀತ ಗೆದ್ದು ಫಿನಾಲೆ ಟಿಕೆಟ್ ಫಸ್ಟ್ ಕಂಟೆಸ್ಟೆಂಟ್ ಫಿನಾಲೆಗೆ ಹೋಗಿರೋದು. ಆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇರ್ಬೋದು ಮೇಡಮ್, ಅವ್ರದ್ದು ಪಾಯಿಂಟ್ಸ್ ಜಾಸ್ತಿ ಇತ್ತು, ಬಟ್ ಅವರು ಈ ವೀಕ್ ಅಲ್ಲಿ ಅಷ್ಟೇ ತಗೊಂಡಿದ್ದಾರೆ. ಸಂಗೀತ ಸ್ಟಾರ್ಟಿಂಗ್ ಇಂದಾನು ಅವರು ಗೇಮ್ ಗಳಲ್ಲಿ ಆಡ್ಕೊಂಡ್ ಬಂದಿದ್ದಾರೆ, ಹಂಗಾಗಿ ಏನಿಲ್ಲ, ಕರೆಕ್ಟ್ ಆಗೇ ಇದೆ ಅದು. ಸಂಗೀತ ಲಾಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ ಈಗ ಬಿಗ್ ಬಾಸ್, ಕೊನೆ ಕ್ಯಾಪ್ಟನ್ ಮತ್ತೆ ಸಂಗೀತ ಆಗಿದ್ದಾರೆ. ಖುಷಿ ಇದೆ ಮೇಡಮ್. ಸಂಗೀತ ಅಲ್ಲಿ ಲೇಡೀಸ್ ಅಲ್ಲಿ ಸಂಗೀತ ಫಸ್ಟ್ ಇದ್ದಾರೆ, ಖುಷಿ ಇದೆ ಅದ್ರ ಬಗ್ಗೆ. ಫಿನಾಲೆಯಲ್ಲಿ ಯಾರು ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸಂಗೀತ ಅಂತೂ ಆಲ್ರೆಡಿ ಇದ್ದಾರೆ, ಅವ್ರು ಬಿಟ್ಟು ಯಾರ್ಯಾರು ಇರ್ತಾರೆ ಅಂತ ಅನ್ಸುತ್ತೆ? ವಿನಯ್ ಗೌಡ, ಕಾರ್ತಿಕ್, ಸಂಗೀತ, ನಮ್ರತಾ, ತುಕಾಲಿ ಸಂತೋಷ್. ಓಕೆ, ಯಾರು ಗೆಲ್ತಾರೆ ಅಂತ ಏನಾದ್ರು? ಗೆಲ್ತಾರೆ, ಸಂಗೀತ ಬರ್ಬೋದು ರನ್ನರ್ ಅಪ್ ಆಗಿ. ನನಗಿಷ್ಟ ಇರೋದು ವಿನಯ್ ಗೌಡ ಬರ್ಬೇಕು ಅಂತ. ಥ್ಯಾಂಕ್ ಯು ಮ್ಯಾಮ್. ಸುರೇಶ್ ಓಕೆ, ಸರ್, ಕನ್ನಡ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದೀರಾ? ಡೈಲಿ ನೋಡ್ತಾ ಇರ್ತೀನಿ. ಓಕೆ, ನಿಮ್ ಫೇವರಿಟ್ ಯಾರು? ಫೇವರೇಟ್ ಬಂದು ಪ್ರತಾಪ್.
ಪ್ರತಾಪ್ ಪಾಯಿಂಟ್ಸ್ ಅಲ್ಲಿ ಜಾಸ್ತಿ ಇದ್ರು, ಸಂಗೀತ ಫಿನಾಲೆ ಟಿಕೆಟ್ ಪಡೆದಿದ್ದಾರೆ, ಆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆದ್ರೂ ಪ್ರತಾಪ್ ಮುಂದೆಗಡೆ ಅವರೆಲ್ಲ ಅಷ್ಟೊಂದೇನು ಇದಿಲ್ಲ ಅನ್ಸುತ್ತೆ. ಬಟ್ ಪ್ರತಾಪ್ ಇಸ್ ಎ ವೆರಿ ಗುಡ್ ಪರ್ಸನ್, ಅದರಲ್ಲಿ ಎರಡು ಮಾತೇನಿಲ್ಲ. ಬಟ್ ಅವನಿಗೆ ಹೊರಗಡೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಹೊರಗಡೆ ಏನೇ ತಪ್ಪಿರ್ಬೋದು, ಒಂದ್ ಮನ್ಸ ಆದ್ಮೇಲೆ ತಪ್ಪು ಮಾಡ್ತಾನೆ, ಮಾಡಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಬಟ್ ಅವ್ನು ಒಳ್ಳೆ ಪರ್ಸನ್, ಒಂದ್ ತಪ್ಪು ಮಾಡಿದಾನೆ, ಮುಂದೆ ಬರೋದಕ್ಕೆ ಇದೊಂದು ಫ್ಯೂಚರ್ ಅವನಿಗೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಈಗ ಸಂಗೀತ ಫಸ್ಟ್ ಕಂಟೆಸ್ಟೆಂಟ್ ಫಿನಾಲೆಗೆ ಹೋಗಿದ್ದಾರೆ, ಅವ್ರನ್ನ ಬಿಟ್ಟು ಬೇರೆ ಯಾರೆಲ್ಲ ಫಿನಾಲೆಲಿ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನನಗನ್ಸುತ್ತೆ ನಮ್ ಪ್ರತಾಪೇ ಅನ್ಸುತ್ತೆ. ಪ್ರತಾಪ್ ಅವರೇ ಫಸ್ಟ್ ಆಪ್ಷನ್, ಪ್ರತಾಪೇ ನಮ್ದು. ಓಕೆ, ಅದೆಲ್ಲ ನಮ್ಮ ಮಂಡ್ಯ ಹುಡುಗ, ಗೆಲ್ಬೇಕು ಅನ್ನೋದು ನಾವು ಮಂಡ್ಯ ಕೊಡೋರೆ, ನಾವು ಗೆಲ್ಬೇಕು ಅನ್ನೋದು ಬಹಳ ಆಪ್ಷನ್. ಫಸ್ಟ್ ಆಪ್ಷನ್ ಕೊಡೋದೇ ನಾವು ಪ್ರತಾಪ್. ಓಕೆ. ಮಂಡ್ಯದಲ್ಲೆಲ್ಲ ಜೋರಿದೆ. ಮಂಡ್ಯದಲ್ಲೆಲ್ಲ ಜೋರಾಗಿದೆ, ಮಂಡ್ಯ ನಮ್ಮ ಮದ್ದೂರೆಲ್ಲ ಜೋರ ಇದೆ. ಬಟ್ ನಮ್ ಚಾಂಪಿಯನ್ ಮಂಡ್ಯ ಹುಡುಗನ್ನ ಬರ್ಮಾಡ್ಕೊಳ್ಳೋದೇ ನಮ್ ದೊಡ್ಡ ಅದೃಷ್ಟ ಅಂತ ಅನ್ಸುತ್ತೆ. ಓಕೆ, ಈಗ ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? 5 ಜನ ಯಾರು ಟಾಪ್ 5? ಟಾಪ್ 5 ನಲ್ಲಿ ಒಂದೇ ಹೊರ್ತೂರು ಸಂತೋಷ ಇರ್ಬೇಕು ಅನ್ಸುತ್ತೆ. ಹೊರ್ತೂರು ಸಂತೋಷ ಟಾಪ್ 5 ಬರ್ಬೋದು. ಪ್ರತಾಪ್, ವರ್ಧನ್, ಸಂತೋಷ್, ಸಂಗೀತ. ಸಂಗೀತ. ನೆಕ್ಸ್ಟ್ ಇನ್ಯಾರು ಇರ್ತಾರೆ? ಇನ್ನಿಬ್ರು ಯಾರು? ಅದು ಇನ್ನಿಬ್ರು ಅಂದ್ರೆ ಕಾರ್ತಿಕ್ ಬರ್ಬೋದು ಮೇಡಮ್, ಇಲ್ಲ ನಮ್ರತ ಬರ್ಬೋದು. ವಿನಯ್ ಗೌಡ ಬರಲ್ಲ ಅನ್ಸುತ್ತೆ. ವಿನಯ್ ಗೌಡ ಡೌಟ್ ಇದೆ, ಓಕೆ, ಯಾಕೆ? ಅದಷ್ಟೊಂದು ಇದಿಲ್ಲ. ಬಟ್ ವಿನಯ್ ಗೌಡ ಡೌಟ್ ಇದೆ, ನೋಡ್ಬೇಕು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ರಾಜು ಅಂತ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇದ್ದೀನಿ. ಓಕೆ ಸರ್, ನಿನ್ನೆ ಪ್ರತಾಪ್ಗೆ ತುಂಬಾ ಪಾಯಿಂಟ್ಸ್ ಇತ್ತು, ಆಟ ಆಡಿ ಗೆದ್ದು ಪಾಯಿಂಟ್ಸ್ ತಗೊಂಡಿದ್ದಾರೆ. ವಾದದಲ್ಲಿ ಸಂಗೀತ ಗೆದ್ದು ಫಿನಾಲೆ ಟಿಕೆಟ್ ಪಡೆದಿದ್ದಾರೆ. ಫಸ್ಟ್ ಕಂಟೆಸ್ಟೆಂಟ್ ಫಿನಾಲೆಗೆ ಹೋಗಿರೋದು, ಆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ಒಳ್ಳೇದಲ್ಲ, ಒಂದು ಹೆಣ್ಮಗು ಆ ಒಂದು ಲೆವೆಲ್ಗೆ ಹೋಗಿರೋದು ಸಂತೋಷನೇ. ನಮ್ಮ ಕನ್ನಡ ಸಂಘದ ಹೆಸರೇ ಒನಕೆ ಓಬವ್ವ ಕನ್ನಡ ಸೇನಾ ಸಮಿತಿ ಅಂತ. ನಮಗೆ ಸಂತೋಷನೇ ಒಂದು ಹೆಣ್ಮಗು ಆ ಮಟ್ಟಕ್ಕೆ ಹೋಗಿರೋದು. ಬಟ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರೇ ಬರ್ತಾರೆ ಅನ್ಕೊಂಡಿದ್ವಿ ನಾವು. ಬಟ್ ಸಂಗೀತ ಅವ್ರು ಬಂದಿದ್ದಾರೆ, ಅವರ ಒಂದು ಅದೃಷ್ಟ. ಸಂತೋಷನೇ ನಮ್ಗೆ ಹೆಣ್ಮಕ್ಳು ಮುಂದೆ ಬಂದಿರೋದು. ಓಕೆ ಸರ್, ಸರ್ ಈಗ ಬಿಗ್ ಬಾಸ್ ಶೋ ಈಗ ನೀವು ಫಾಲೋ ಮಾಡ್ತಾ ಇದ್ದೀರಲ್ವಾ, ಈ ಶೋ ಬಗ್ಗೆ ನಿಮ್ಗೆ ಒಳ್ಳೆ ಶೋ ಮೇಡಮ್. ಅದು ಟ್ಯಾಲೆಂಟ್ ಯಾರ್ಯಾರಿಗೆ ಇರುತ್ತೆ ಅವ್ರನ್ನೆಲ್ಲ ಗುರ್ತಿಸಕ್ ಒಂದು ಸ್ಟೇಜ್ ಅವ್ರಿಗೆ. ನೋಡಿ, ಅಲ್ಲಿ ಹೋಗ್ಬಿಟ್ಟು ಆಚೆ ಬಂದವರೆಲ್ಲ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಏನೋ ಒಂದು ಫಿಲಿಮಲ್ಲಿ ಮಾಡೋದು, ಸೀರಿಯಲ್ಲೋ, ಯಾವುದೋ ಒಂದು ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ ಪಾಪ. ಏನು ಇಲ್ದೇ ಇರೋರೆಲ್ಲ ಇವತ್ತಿನ ದಿನ ಸುದೀಪ್ ಅವ್ರು ನಾವು ನೆನ್ಸ್ಕೋಬೇಕು. ಯಾಕಂದ್ರೆ ಈ ಪ್ರತಿಭೆಗಳು ಎಲ್ಲೆಲ್ಲೋ ಇರ್ತಾರೆ, ಅವ್ರನ್ನ ಗುರ್ತಿಸ್ಬಿಟ್ಟು ಅವ್ರಿಗೊಂದು ವೇದಿಕೆ ಕೊಟ್ರೆ ಇಡೀ ರಾಜ್ಯದಲ್ಲಿ ಅವ್ರೆಲ್ಲರನ್ನೂ ಅವ್ರನ್ನ ಗುರ್ತಿಸ್ತಾರೆ. ಅವ್ರ ಜೀವನಕ್ಕೆ ಒಂದು ದಾರಿ ಆಗ್ಬಿಡುತ್ತೆ. ಅದು ಪ್ರಮುಖವಾಗಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸರ್, ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? 5 ಜನ ಈಗ ಸಂಗೀತ ಅಂತ ಹೋಗಿದ್ದಾರೆ, ಅದು ಬಿಟ್ಟು ಈಗ 4 ಜನ ಯಾರು ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಪ್ರತಾಪ್ ಇರ್ಬೋದು, ನಮ್ಮ ಕಾಮಿಡಿ ಮಾಡ್ತಾರಲ್ಲ ಸಂತೋಷ್ ಬರ್ತಾರೆ. ಇನ್ನಿಬ್ರು ನೋಡ್ಬೇಕು ಯಾರಂತ ಗೊತ್ತಿಲ್ಲ. ಇವ್ರು ಮೂವರಂತೂ ಇರ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಇವರೇ ಗೆಲ್ಲಿ ಬಿಡಿ. ಫಸ್ಟ್ ಟೈಮ್ ಒಂದು ಹೆಣ್ಮಗು ಗೆಲ್ಲಿ. ಅವಾಗ ಶ್ರುತಿ ಅವರು ಈ ಸಲ ಇವ್ರು ಗೆದ್ದ ಸಂತೋಷನೇ ಅಲ್ವಾ. ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ಥ್ಯಾಂಕ್ ಯು.